ಹಲೋ ಎವ್ರಿವನ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನನ್ನ ಹೆಸರು ಶ್ವೇತಾ ಒಬ್ಲಿ ಅಂತ ಹೇಳಿ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ NCERT ಹಿಸ್ಟ್ರಿ 3ನೇ ಚಾಪ್ಟರ್ನ 5ನೇ ಭಾಗವನ್ನು ಮಾಡ್ತಾ ಇರುವಂಥದ್ದು. ಓಕೆ, ಸೊ ಇನ್ನೊಂದು ಪಾರ್ಟ್ ಕಂಪ್ಲೀಟ್ ಆದರೆ ಏನಾಗುತ್ತೆ, ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗ್ದು ಹೋಗುತ್ತೆ. ಓಕೆನಾ? ಸೊ ವೆಲ್ ಗೈಸ್, ಅದಕ್ಕಿಂತ ಮುಂಚೆ ಇದುವರೆಗೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಬಳಸಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಇನ್ನು ನಮ್ಮ ಐಡಿಯಾಸ್ ಫೋರಮ್ ವತಿಯಿಂದ ನಾವು ಸಾಕಷ್ಟು ಕೋರ್ಸ್ಗಳನ್ನು ಲಾಂಚ್ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್ NCERT ವಿಡಿಯೋಗಳು, DSCERT ವಿಡಿಯೋಗಳು, ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಸೊ ಲಕ್ಷ್ಮೀಕಾಂತ್ ಹಿಸ್ಟ್ರಿ, ಪ್ರತಿಯೊಂದು ವಿಡಿಯೋನು ನಿಮ್ಗೇನಾಗುತ್ತೆ ಇಲ್ಲಿ ದೊರೆಯುವಂಥದ್ದು. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಫ್ರಮ್ ದ ಪ್ಲೇಲಿಸ್ಟ್. ಸೊ ವೆಲ್, ಇನ್ನು ನಾವೇನು ಮಾಡೋಣ, ರಿವಿಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಾನು ಕ್ವಿಕ್ಕಾಗಿ ರಿವಿಷನ್ ಮಾಡ್ತೀನಿ, ಯಾಕೆಂದರೆ ಫಸ್ಟ್ ಸೆಕೆಂಡ್ ಥರ್ಡಲ್ಲೆಲ್ಲ ಸ್ವಲ್ಪ ಇನ್ಡೆಪ್ತ್ ಮಾಡಿರ್ತೀನಿ. ಇವಾಗೇನು ಮಾಡ್ತೀನಿ, ಕ್ವಿಕ್ ರಿವಿಷನ್ ಮಾಡ್ತೀನಿ, ಮತ್ತು ನಾವು ಮುಂದಿನ ಭಾಗಕ್ಕೆ ಹೋಗ್ಬೋದು. ಓಕೆ, ಸೊ ವೆಲ್, ನಾವೇನು ಮಾಡಿದ್ವಿ, ಮಾಡರ್ನ್ ನ್ಯಾಷನಲಿಸಮಿಂದ ಏನಾಯಿತು, ಆ್ಯಂಟಿ ಕೊಲೋನಿಯಲ್ ಮೂಮೆಂಟ್ ಸ್ಟಾರ್ಟ್ ಆಯಿತು ಅನ್ನೋದನ್ನು ನೋಡಿದ್ವಿ. ಹೌದಾ? ಸೊ ಜನರು ಏನು ಮಾಡಿದ್ರು, ತಮ್ಮ ಯುನಿಟಿಯನ್ನು ಕೊಲೋನಿಯಲಿಸಮ್ದ ಅಗೇನೆಸ್ಟ್ ಹೋರಾಟ ಮಾಡಬೇಕಾದ್ರೆ ಕಂಡುಕೊಂಡ್ರು ಅನ್ನೋದನ್ನು ನೋಡಿದ್ವಿ. ಆ್ಯಂಡ್ ಬೇರೆ ಬೇರೆ ಜನರ ಫ್ರೀಡಮ್ ಬಗ್ಗೆ ಬೇರೆ ಬೇರೆ ನೋಷನ್ಗಳನ್ನು ನಾವು ನೋಡಿದ್ವಿ. ಆ್ಯಂಡ್ ಈ ಒಂದು ಭಾಗದಲ್ಲಿ ಅಸಹಕಾರ ಚಳುವಳಿಯನ್ನು ಮತ್ತು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟನ್ನು ನಾವು ನೋಡಿದ್ವಿ. ಅದಾದ ನಂತರ ಫಸ್ಟ್ ವರ್ಲ್ಡ್ ವಾರ್, ಖಿಲಾಫತ್ ಮತ್ತು ನಾನ್ ಕೋಆಪರೇಷನ್. ಓಕೆ, ಸೊ ಫಸ್ಟ್ ವರ್ಲ್ಡ್ ವಾರ ಅದರ ಪೊಲಿಟಿಕಲ್ ಮತ್ತು ಎಕನಾಮಿಕ್ ಎಫೆಕ್ಟ್ಸ್ ಏನೇನಾದವು ಅನ್ನೋದನ್ನು ನೋಡಿದ್ವಿ. ಅದಾದ ನಂತರ ದ ಐಡಿಯಾ ಆಫ್ ಸತ್ಯಾಗ್ರಹ. ಓಕೆ, ಸೊ ಗಾಂಧೀಜಿಯವರು ಬರ್ತಾರೆ, ಅವರ ಜೊತೆಗೆ ಸತ್ಯಾಗ್ರಹದ ಒಂದು ಐಡಿಯಾ ಕೂಡ ನಮಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅವ್ರು ಭಾರತಕ್ಕೆ ಬಂದ ನಂತರ ಮೊದಲ ಸತ್ಯಾಗ್ರಹ ಸೌತ್ ಆಫ್ರಿಕಾಗೆ ಹೋಗಿ ಅಲ್ಲಿಂದ ರಿಟರ್ನ್ ಬಂದ ನಂತರ ಮೊದಲ ಸತ್ಯಾಗ್ರಹ ಚಂಪಾರಣ್ಯದಲ್ಲಿ ಮಾಡ್ತಾರೆ. ಅದಾದ ನಂತರ ಖೇಡಾ ಸತ್ಯಾಗ್ರಹ, ಅದಾದ ನಂತರ ಅಹಮದಾಬಾದ್ ಸತ್ಯಾಗ್ರಹ, ಇವುಗಳನ್ನು ನೋಡಿದ್ವಿ. ನೆಕ್ಸ್ಟ್ ರೌಲತ್ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ. ಅದರ ವಿರುದ್ಧವಾಗಿ ಜನರು ರೌಲತ್ ಸತ್ಯಾಗ್ರಹವನ್ನು ಮಾಡ್ತಾರೆ. ಆ್ಯಂಡ್ ಬ್ರಿಟಿಷರು ಮಾರ್ಷಿಯಲ್ ಲಾವನ್ನು ತೆಗೆದುಕೊಂಡು ಬರ್ತಾರೆ. ಇವುಗಳ ಬಗ್ಗೆ ನಾವು ನೋಡಿದ್ವಿ. ಓಕೆನಾ? ಇನ್ನು ನೆಕ್ಸ್ಟು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ನೋಡಿದ್ವಿ. ಜನರಲ್ ಡಯರ್ ಬಗ್ಗೆ ನಾವು ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಿದ್ವಿ, ಫಸ್ಟ್ ವರ್ಲ್ಡ್ ವಾರ್ ಎಂಡ್ ಆದಾಗ ಆಟೋಮನ್ ಟರ್ಕರು ಸೋಲ್ತಾರೆ. ಅದರಿಂದಾಗಿ ಅವರು ಹಾರ್ಶ್ ಆಗಿರುವಂಥ ಒಂದು ಪೀಸ್ ಟ್ರೀಟಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದರ ವಿರುದ್ಧವಾಗಿ ಖಿಲಾಫತ್ ಮೂಮೆಂಟ್ ನಡೆಯುತ್ತೆ. ಸೊ ಆ ಖಿಲಾಫತ್ ಮೂಮೆಂಟಿಗೆ ಸಪೋರ್ಟ್ ಮಾಡೋದಕ್ಕಾಗಿ ನಮ್ಮ ಭಾರತದಲ್ಲೂ ಕೂಡ ಅಸಹಕಾರ ಖಿಲಾಫತ್ ಚಳುವಳಿಯನ್ನು ಮಾಡಲಾಗತ್ತೆ. ಅದರ ಕುರಿತಾಗಿ ಕೂಡ ನಾವು ನೋಡಿದ್ವಿ. ಓಕೆ, ಇನ್ನು ನೆಕ್ಸ್ಟ್ ಯಾಕೆ ಅಸಹಕಾರ ಚಳುವಳಿ ಮಾಡಿದರು, ಯಾಕೆ ನಮಗೆ ಅದರ ನೆಸೆಸಿಟಿ ಅನ್ನೋದನ್ನು ಗಾಂಧೀಜಿಯವರು ಎಕ್ಸ್ಪ್ಲೇನ್ ಮಾಡಿದರು, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಅಸಹಕಾರ ಚಳುವಳಿಯನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ಟೇಜಸ್ಸಲ್ಲಿ ಅನ್ಫೋಲ್ಡ್ ಮಾಡ್ತಾ ಹೋದರು ಅನ್ನೋದನ್ನು ನೋಡಿದ್ವಿ. ಓಕೆ, ಇನ್ನು ನೆಕ್ಸ್ಟು ಡಿಫರಿಂಗ್ ಸ್ಟ್ಯಾಂಡ್ಸ್ ವಿತ್ ಇನ್ ದ ಮೂಮೆಂಟ್. ಓಕೆ, ಸೊ ಚಳುವಳಿಯಲ್ಲಿ ಬರುವಂತಹ ವಿಭಿನ್ನ ಎಳೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಫಾರ್ ಎಕ್ಸಾಂಪಲ್, ಮೂಮೆಂಟ್ಸ್ ಆಗಬೇಕಾದ್ರೆ ಪಟ್ಟಣಗಳಲ್ಲಿ ಚಳುವಳಿಗಳು ಯಾವ ರೀತಿ ಆದರೂ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಅವುಗಳ ಎಫೆಕ್ಟ್ಸ್ ಏನೇನಿದ್ವು ಅನ್ನೋದನ್ನು ನೋಡಿದ್ವಿ. ಆ್ಯಂಡ್ ರೀಸನ್ಸ್ ಏನಾದವು ಅದು ಅಲ್ಲಿ ಎಂಡ್ ಆಗಲಿಕ್ಕೆ. ಇನ್ನು ನೆಕ್ಸ್ಟ್ ಕಂಟ್ರಿ ಸೈಡ್. ಓಕೆ, ಗ್ರಾಮಾಂತರಗಳಲ್ಲಿ ದಂಗೆಗಳು ಯಾವ ಕಾರಣಕ್ಕಾಗಿ ಆದವು, ಯಾರು ಇಂಪಾರ್ಟೆಂಟ್ ಪರ್ಸನ್ಸ್, ಫಾರ್ ಎಕ್ಸಾಂಪಲ್ ಬಾಬಾ ರಾಮಚಂದ್ರ ಅನ್ನುವಂಥವ್ರು, ಅವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಅವಧ್ ಕಿಸಾನ್ ಸಭಾ ಬಗ್ಗೆ ನಾವು ನೋಡಿದ್ವಿ. ನೆಕ್ಸ್ಟ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ನೋಡಿದ್ವಿ. ಅವ್ರು ಮಾಡಿದಂತಹ ಬರಡೋಲಿ ಸತ್ಯಾಗ್ರಹದ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಈ ಒಂದು ಟ್ರೈಬಲ್ ಮೂಮೆಂಟ್, ಅಲ್ಲೂರಿ ಸೀತಾರಾಮರಾಜು ಅಂತ ಬರ್ತಾರೆ. ಸೊ ಅವ್ರು ನಡೆಸಿದಂತಹ ಟ್ರೈಬಲ್ ಮೂಮೆಂಟ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದಾದ ನಂತರ ನಾವೇನು ಮಾಡಿದ್ವಿ, ತೋಟಗಾರಿಕೆಗಳಲ್ಲಿ ಸ್ವರಾಜ್ಯ ಅಂದರೆ ಪ್ಲಾಂಟೇಷನ್ಸ್ನಲ್ಲಿ ವರ್ಕ್ ಮಾಡುವಂತಹ ವರ್ಕರ್ಸ್ ಅಥವಾ ಪೆಸೆಂಟ್ಸ್, ಅವ್ರ ಪ್ರಕಾರ ಫ್ರೀಡಮ್ ಅಂದರೆ ಏನಾಗಿತ್ತು, ಆ್ಯಂಡ್ ಅವ್ರು ಯಾವ ರೀತಿ ಈ ಹೋರಾಟದಲ್ಲಿ ಭಾಗವಹಿಸಿದರು ಅನ್ನೋದನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ಚೌರಿ ಚೌರ ದುರಂತದ ಬಗ್ಗೆ ನೋಡಿದ್ವಿ. ಅದರಿಂದಾಗಿ ನಾನ್ ಕೋಆಪರೇಷನ್ ಮೂಮೆಂಟ್ ಎಂಡ್ ಆಗೋದನ್ನು ಸಹ ಅಬ್ಸರ್ವ್ ಮಾಡಿದ್ವಿ. ಅದಾದ ನಂತರ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್, ಕಾನೂನು ಭಂಗ ಚಳುವಳಿ ಹೇಗೆ ಶುರುವಾಯಿತು ಅನ್ನೋದನ್ನು ಕೂಡ ನೋಡಿದ್ವಿ. ನೆಕ್ಸ್ಟ್ CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಏನು ಮಾಡ್ತಾರೆ, ಸ್ವರಾಜ್ಯ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. ಅದರ ಕುರಿತಾಗಿ ನಾವು ಚರ್ಚೆ ಮಾಡಿದ್ವಿ. ಆ್ಯಂಡ್ ಎಕನಾಮಿಕ್ ಡಿಪ್ರೆಷನ್ ಕುರಿತಾಗಿ ನಾವು ಅಬ್ಸರ್ವ್ ಮಾಡಿದ್ವಿ. ನೆಕ್ಸ್ಟ್ ಭಾರತಕ್ಕೆ ಸೈಮನ್ ಕಮಿಷನ್ ಬರುತ್ತೆ. ಅದು ಯಾವ ಕಾರಣಕ್ಕಾಗಿ ಬಂತು, ಅದಕ್ಕೆ ಭಾರತೀಯರು ಯಾವ ಕಾರಣಕ್ಕಾಗಿ ಅದನ್ನು ವಿರೋಧ ಮಾಡಿದರು ಅನ್ನೋದರ ಕುರಿತಾಗಿ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಲಾರ್ಡ್ ಇರ್ವಿನ್ ಬಗ್ಗೆ ನಾವು ನೋಡ್ತೀವಿ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ನಾವು ನೋಡ್ತೀವಿ. ಆ್ಯಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದಮೇಲೆ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು, ಜೊತೆಗೆ ಜನವರಿ 26, 1930 ಇಂಡಿಪೆಂಡೆನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡೋದನ್ನು ಕೂಡ ಅಬ್ಸರ್ವ್ ಮಾಡಿದ್ವಿ.
ತದನಂತರ ಗಾಂಧೀಜಿಯವರು ನಡೆಸುವಂತಹ ಸಾಲ್ಟ್ ಮಾರ್ಚ್. ಓಕೆ, ಸೊ ಅದರ ಜೊತೆಗೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಇದನ್ನು ನೋಡಿದ್ವಿ. ಸಾಲ್ಟ್ ಮಾರ್ಚನ್ನು ಇವರು ದಂಡಿಗೆ ಸಬರಮತಿ ಆಶ್ರಮದಿಂದ ದಂಡಿವರೆಗೆ 240 ಮೈಲುಗಳ ಉದ್ದವನ್ನು ನಡೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರು ಏನು ಮಾಡ್ತಾರೆ, ಉಪ್ಪನ್ನು ತಯಾರಿಕೆ ಮಾಡುವುದರ ಮೂಲಕ ಉಪ್ಪಿನ ಕಾನೂನನ್ನು ಮುರಿತಾರೆ. ಓಕೆ, ಸೊ ಈ ಉಪ್ಪಿನ ಕಾನೂನನ್ನು ಮುರಿಯೋದರ ಮೂಲಕ ಏನಾಗುತ್ತೆ, ಕಾನೂನು ಭಂಗ ಚಳುವಳಿಗೆ ಆರಂಭ ಸಿಗುತ್ತೆ. ಆ್ಯಂಡ್ ಈ ಆರಂಭದ ನಂತರ ಇದರ ಪರಿಣಾಮಗಳು ಏನೇನಾಗ್ತಾರೆ, ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರ್ಯಾರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ಆ್ಯಂಡ್ ಅದರ ವಿರುದ್ಧವಾಗಿ ಬ್ರಿಟಿಷರು ಏನೇನು ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಿದ್ವಿ. ಆ್ಯಂಡ್ ಗಾಂಧಿ ಇರ್ವಿನ್ ಫ್ಯಾಕ್ಟ್ ಆಗುತ್ತೆ, ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಅದರ ಮೇನ್ ಏನ್ಸ್ ಏನಾಗಿದ್ದು, ಅದರಲ್ಲಿ ಏನೇನನ್ನು ಒಪ್ಪಿಗೆ ಕೊಡಲಾಯಿತು ಅನ್ನೋದನ್ನು ನೋಡಿದ್ವಿ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸನ್ನು ನೋಡಿದ್ವಿ. ಮತ್ತೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಏನಾಗುತ್ತೆ, ರೀಲಾಂಚ್ ಆಗೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಅದಾದ ನಂತರ ಇಲ್ಲಿ ಭಾಗವಹಿಸಿರುವಂತಹವರು ಸಾಲ್ಟ್ ಮೂಮೆಂಟ ಮತ್ತು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಲ್ಲಿ ಭಾಗವಹಿಸುವಂಥವ್ರಿಗೆ ಬೇರೆ ಬೇರೆಯವರು ಯಾವ್ಯಾವ ರೀತಿ ಭಾಗವಹಿಸ್ತಾರೆ, ಅವರವರ ಫ್ರೀಡಮದ ನೋಷನ್ ಏನಾಗಿರುತ್ತೆ ಅನ್ನೋದನ್ನು ತಿಳಿತಾ ಹೋದ್ವಿ. ಅದರ ಜೊತೆಗೆ ಭಗತ್ ಸಿಂಗ್ ಅವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಆ್ಯಂಡ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಬಗ್ಗೆ ಕೂಡ ನಾವು ನೋಡಿದ್ವಿ. ಹೌದಾ. ಇನ್ನು ನೆಕ್ಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಅಂತ ಬಂದಾಗ ಗುಜರಾತಿನ ಮತ್ತು ಉತ್ತರ ಪ್ರದೇಶದ ರೈತರು ಇದರಲ್ಲಿ ಭಾಗವಹಿಸ್ತಾರೆ. ಸೊ ಅವರು ಭಾಗವಹಿಸಲಿಕ್ಕೆ ಕಾರಣ ಏನಾಗಿರುತ್ತೆ, ರೆವಿನ್ಯೂ ಅವರು ಪೇ ಮಾಡೋಕ್ಕಾಗಲ್ಲ. ಹೌದಾ, ರೆವಿನ್ಯೂ ಟ್ಯಾಕ್ಸ್ನ ವಿರುದ್ಧವಾಗಿ ಅವರು ಹೋರಾಡಲಿಕ್ಕೆ ಇದರಲ್ಲಿ ಭಾಗವಹಿಸುವಂಥದ್ದು, ಇದನ್ನು ಅಬ್ಸರ್ವ್ ಮಾಡಿದ್ವಿ. ಅದಾದಮೇಲೆ ಬಿಸ್ನೆಸ್ ಕ್ಲಾಸ್ ಅಂತ ಬಂದಾಗ, ಇಂಡಸ್ಟ್ರಿಯಲ್ ಪೀಪಲ್ ಅಂತ ಬಂದಾಗ ಅವ್ರು ಏನಕ್ಕಾಗಿ ಭಾಗವಹಿಸ್ತಾರೆ, ಈ ಇಂಡಸ್ಟ್ರಿ ಮತ್ತು ಟ್ರೇಡ್ಸಿಗೆ ಬ್ರಿಟಿಷರಿಂದ ಯಾವುದೇ ರಿಸ್ಟ್ರಿಕ್ಷನ್ಸು ಬರಬಾರ್ದು. ಓಕೆ, ಸೊ ಈ ರಿಸ್ಟ್ರಿಕ್ಷನ್ಸನ್ನು ಹಾಕಿರೋದ್ರಿಂದ ಇದರ ವಿರುದ್ಧವಾಗಿ ಅವರು ಹೋರಾಡ್ತಾರೆ, ಇದನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ನಾವೇನು ಮಾಡಿದ್ವಿ, ಪುರುಷೋತ್ತಮ್ ಠಾಕೂರ್ ದಾಸ್ ಮತ್ತು GD ಬಿರ್ಲಾ ಅವರು ಸೇರಿ ಏನು ಮಾಡ್ತಾರೆ, FICCIಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇಂಡಿಯನ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಕಾಂಗ್ರೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಸುಮಾರು 1920 ಮತ್ತು 1927ರಲ್ಲಿ. ಅದರ ಕುರಿತಾಗಿ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ವರ್ಕರ್ಸ್ ಅಂತ ಬರ್ತಾರೆ. ವರ್ಕರ್ಸ್, ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂತಹ ವರ್ಕರ್ಸ್ ಬಗ್ಗೆ ನೋಡಿದಾಗ ನಾವು ಅವರು ಕೂಡ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಲ್ಲಿ ಭಾಗವಹಿಸ್ತಾರೆ. ಕಡಿಮೆ ಸಂಖ್ಯೆಯಲ್ಲಿ ಅವರ ಒಂದು ನೋಷನ್ ಏನಾಗಿರುತ್ತೆ ಅಂತಂದರೆ, ಈ ಒಂದು ಕಡಿಮೆ ಸಂಬಳ ಮತ್ತು ಅವರಿಗೆ ಕೊಡುವಂತಹ ಪುವರ್ ವರ್ಕಿಂಗ್ ಕಂಡೀಷನ್ಸ್ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಇವರು ಭಾಗವಹಿಸುವಂಥದ್ದು, ಇದ್ರ ಕುರಿತಾಗಿ ನೋಡಿದ್ವಿ. ಅದಾದ ನಂತರ ನಾವೇನು ಮಾಡಿದ್ವಿ, ಮಹಿಳೆಯರ ಪಾತ್ರದ ಬಗ್ಗೆ ಅಬ್ಸರ್ವ್ ಮಾಡಿದ್ವಿ. ಓಕೆನಾ. ಸೊ ಎಷ್ಟು ಜನ ಮಹಿಳೆಯರು ಏನು ಮಾಡ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಅರ್ಬನ್ ಏರಿಯಾದಿಂದ, ರೂರಲ್ ಏರಿಯಾದಿಂದ. ಆ್ಯಂಡ್ ಅವರು ಈ ಒಂದು ಸರ್ವಿಸ್ ಟು ದ ನೇಷನನ್ನು ಏನು ಮಾಡಿರ್ತಾರೆ, ಸ್ಯಾಕ್ರೆಡ್ ಡ್ಯೂಟಿ ಅಂತ ಹೇಳಿ ಏನು ಮಾಡ್ಕೊಂಡಿರ್ತಾರೆ, ಬಿಲೀವ್ ಮಾಡಿರ್ತಾರೆ, ಗಾಂಧೀಜಿಯನ್ನು ಫಾಲೋ ಮಾಡಿರ್ತಾರೆ. ಇದನ್ನು ನಾವು ನೋಡಿದ್ವಿ. ಹೌದಾ. ಇನ್ನು ನೆಕ್ಸ್ಟ್ ಈ ಒಂದು ಭಾಗದಲ್ಲಿ ನಾವೇನು ಅಬ್ಸರ್ವ್ ಮಾಡೋಣ ಅಂತ ಹೇಳಿದರೆ, ದ ಲಿಮಿಟ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್. ಓಕೆ, ಸೊ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಿಗೆ ಚಳುವಳಿ ನಡಿಬೇಕಾದ್ರೆ ಇದಕ್ಕೆ ಇದ್ದಂತಹ ಲಿಮಿಟ್ಸ್ ಏನಿತ್ತು, ಮಿತಿಗಳೇನಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಲಿಮಿಟ್ಸ್ ಅಂತ ಬಂದಾಗ ಇಲ್ಲಿ ನೋಡಿ, ಭಾರತ ಅಂತ ಬಂದರೆ ಇಲ್ಲೇನಾಗುತ್ತೆ, ಸಾಕಷ್ಟು ಕಮ್ಯುನಿಟೀಸ್ ಇದ್ದಾವೆ. ಹೌದಾ. ಸೊ ಬೇರೆ ಬೇರೆ ಧರ್ಮಗಳಿದ್ದಾವೆ, ಬೇರೆ ಬೇರೆ ಭಾಷೆಗಳಿದ್ದಾವೆ. ಸೊ ಇವರೆಲ್ಲರನ್ನೂ ಒಟ್ಟಿಗೆ ಕೂಡಿಸ್ಬಿಟ್ಟು ಒಂದು ಸ್ವತಂತ್ರ ಭಾರತಕ್ಕಾಗಿ, ಕಂಪ್ಲೀಟ್ ಆದಂತಹ ಪೂರ್ಣ ಸ್ವರಾಜ್ಯಕ್ಕಾಗಿ ಹೋರಾಟ ಮಾಡುವಂಥದ್ದು ಅಷ್ಟೊಂದು ಸರಳವಾದ ಕೆಲಸ ಅಂತೂ ಆಗಿರಲಿಲ್ಲ. ಯಾಕಂದರೆ ಹಿಂದೂಸ್ ಇದ್ದಾರೆ, ಮುಸ್ಲಿಮ್ರಿದ್ದಾರೆ, ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ. ಅವರವ್ರ ನಡುವೆ ಭಿನ್ನತೆಗಳಿದ್ವು. ಸಿಖ್ಸ್ ಇದ್ದರು, ಹೌದಾ, ಕ್ರಿಶ್ಚಿಯನ್ಸ್ ಇದ್ದರು, ಹಾಗೆ ಬೇರೆ 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 ಬೌದ್ಧ ಧರ್ಮ ಇತ್ತು, ಜೈನ ಧರ್ಮ ಇತ್ತು. ಆದರೆ ಅವರವರ ನಡುವೆ ಸಾಕಷ್ಟು ಏನಿದ್ವು, ಭಿನ್ನತೆಗಳಿದ್ವು. ಹೌದಾ. ಸೊ ಒನ್ ಟೈಮಲ್ಲಿ ಹಿಂದೂ ಮುಸ್ಲಿಂ ಒಟ್ಟಾಗಿ ಹೋರಾಟ ಮಾಡಿದರೂ ಸಹ ಬರ್ತಾ 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 ಏನಾಗುತ್ತೆ, ಅವರವರ ನಡುವೆ ಭಿನ್ನತೆಗಳು ಏನಾಗುತ್ತೆ, ಮೂಡ್ತಾ ಬರುತ್ತೆ. ಹೌದಾ. ಸೊ ಇದೆಲ್ಲ ಇತ್ತು. ಇನ್ನು ನೆಕ್ಸ್ಟ್ ದಲಿತ್. ಹೌದಾ, ಅವರೇನು ಕಡಿಮೆ ಇಲ್ಲ, ಅವರ ನಡುವೆ ಕೂಡ ಏನಾಗಿದ್ದು, ಭಿನ್ನತೆಗಳು ಸಾಕಷ್ಟಿದ್ವು. ಹಿಂದೂಗಳಲ್ಲೇ ಬಂದರೂ ಕೂಡ ಅವರವರ ನಡುವೆ ಕೂಡ ಏನಾಗಿರಲಿಲ್ಲ, ಈ ಒಂದು ಏಕತೆ ಅನ್ನುವಂಥದ್ದು, ಯುನಿಟಿ ಅನ್ನುವಂಥದ್ದು ಇರಲಿಲ್ಲ. ಹೌದಾ. ಸೊ ನಾಟ್ ಆಲ್ ದ ಸೋಷಿಯಲ್ ಗ್ರೂಪ್ಸ್ ವೇರ್ ಮೂವ್ಡ್ ಬೈ ದ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಆಫ್ ಸ್ವರಾಜ್ಯ. ಓಕೆ, ಸೊ ಎಲ್ಲರ ತಲೆಯಲ್ಲಿ ನಾವು ಏನು ಮಾಡಬೇಕು, ಒಟ್ಟಾರೆಯಾಗಿ ಸ್ವರಾಜ್ಯವನ್ನು ಪಡಿಬೇಕು ಅನ್ನುವಂತಹ ಕಾನ್ಸೆಪ್ಟ ಇರಲಿಲ್ಲ. ಅರ್ಥ ಆಗ್ತಿದೆನಾ. ಇದರಲ್ಲಿ ಅವರವ್ರ ವೇಯಲ್ಲಿ ಅವರವ್ರ ಪರವಾಗಿ ಸ್ವತಂತ್ರ ಅಂತಂದರೆ ಬೇರೆ ಬೇರೆಯೇ ಆಗಿತ್ತು. ಈಗ ನಾವು ನೋಡಿದ್ವಿ, ಮಹಿಳೆಯರಿಗೆ ಸ್ವತಂತ್ರ ಅಂದರೆ ಬೇರೆಯಾಗಿತ್ತು, ರೈತರಿಗೆ ಸ್ವತಂತ್ರ ಅಂತಂದರೆ ಅವ್ರ ನೋಷನೇ ಬೇರೆಯಾಗಿತ್ತು, ಇಂಡಸ್ಟ್ರಿಯಲಿಸ್ಟಿಗೆ ಬೇರೆ, ವರ್ಕರ್ಸಿಗೆ ಬೇರೆಯಾಗಿತ್ತು. ಹೌದಾ. ಹೀಗೆ ಬೇರೆ ಬೇರೆ ಕಮ್ಯುನಿಟೀಸ್ ಅಥವಾ ಬೇರೆ ಬೇರೆ ವರ್ಗದವರಿಗೆ ಬೇರೆ ಬೇರೆ ರೀತಿಯಾದಂತಹ ಸ್ವಾತಂತ್ರ್ಯದ ನೋಷನ್ ಇತ್ತು ಅಂತ ನಾವು ಹೇಳ್ತೀವಿ.
ಫಾರ್ ಎಕ್ಸಾಂಪಲ್ ಇವಾಗ ನಾವು ನೋಡೋದು ಅನ್ಟಚಬಲ್ಸ್ ಅನ್ನೋದನ್ನು ನಾವು ನೋಡೋದಾದರೆ, ಅನ್ಟಚಬಲ್ಸ್ ಅಸ್ಪೃಶ್ಯರು ಅಂತ ಕರಿತೀವಿ. ಇವರಿಗೆ ದಲಿತರು ಅಥವಾ ಅಪ್ರೆಸ್ಡ್ ಪೀಪಲ್. ಓಕೆ, ಅಂದರೆ ಏನು, ಖಿನ್ನತೆಗೆ ಒಳಗಾದಂಥವರು. ಅಪ್ರೆಸ್ಡ್ ಪೀಪಲ್ ಅಂದರೆ ಇವ್ರನ್ನ ಹತ್ತಿಕ್ಕಲಾಗಿದೆ. ಓಕೆ, ಅಪ್ರೆಸ್ಡ್ ಪೀಪಲ್ ಅಂತ ಹೇಳಿ 1930ರಲ್ಲಿ ಇವರಿಗೆ ಆ ರೀತಿಯಾಗಿ ಕರೆಯುವಂಥದ್ದು. ಏನಂತ ಹೇಳಿ, ದಲಿತರು ಅಥವಾ ಅಪ್ರೆಸ್ಡ್ ಪೀಪಲ್ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಸೊ 1930ರ ಈಚೆಗೆ. ಅದಕ್ಕಿಂತ ಮುಂಚೆ ಅನ್ಟಚಬಲ್ಸ್ ಅಂತ ಹೇಳ್ತಿದ್ವಿ ನಾರ್ಮಲಿ. ಸೊ ಇವರು ಒಂದು ಎಕ್ಸಾಂಪಲ್. ಯಾಕಂದರೆ ಅವರ ಒಂದು ರೀತಿಯಲ್ಲಿ ಇವರು ಕೇವಲ ಬ್ರಿಟಿಷರ ವಿರುದ್ಧ ಅಥವಾ ಈ ಒಂದು ಯುರೋಪಿಯನ್ಸರ ವಿರುದ್ಧ ಮಾತ್ರ ಹೋರಾಡಬೇಕಾಗಿರಲಿಲ್ಲ. ಅವರು ತಮ್ಮ ದೇಶದಲ್ಲೇ ಇರುವಂತಹ ಹಿಂದೂಗಳ ವಿರುದ್ಧ ಕೂಡ ಅಥವಾ ಮೇಲ್ವರ್ಗದವರ ವಿರುದ್ಧ ಕೂಡ ಅವ್ರು ಏನು ಮಾಡಬೇಕಾಗಿತ್ತು, ಹೋರಾಟವನ್ನು ಮಾಡಬೇಕಾಗಿತ್ತು. ಸೊ ಇದು ಅವರ ಕಂಡೀಷನ್ ಆಗಿತ್ತು. ಓಕೆನಾ. ಬಟ್ ಕಾಂಗ್ರೆಸ್ ಏನು ಮಾಡುತ್ತೆ, ಒಂದು ಹಂತದವರೆಗೆ ಕಾಂಗ್ರೆಸ್ ಏನು ಮಾಡ್ತು, ಈ ದಲಿತರನ್ನು ಇಗ್ನೋರ್ ಮಾಡುತ್ತೆ. ಕಾಂಗ್ರೆಸ್ನಲ್ಲಿ ಜಾಸ್ತಿ ಜನ ಮೇಲ್ವರ್ಗದವರು ಇರ್ತಾರೆ ಆ್ಯಂಡ್ ದಲಿತರನ್ನೇ ಕಾಂಗ್ರೆಸ್ ಏನು ಮಾಡುತ್ತೆ, ಒಂದು ಹಂತದವರೆಗೆ ಇಗ್ನೋರ್ ಮಾಡುತ್ತೆ. ಬಟ್ ಗಾಂಧೀಜಿಗೆ ಇದು ಗೊತ್ತಿರುತ್ತೆ, ನಾವು ಏನಾದರೂ ದಲಿತರನ್ನು ಇಗ್ನೋರ್ ಮಾಡಿದ್ದೇ ಆದರೆ ಇವಾಗಲೇ ಅಲ್ಲ, 10-20 ವರ್ಷದಲ್ಲೇ ಅಲ್ಲ, ಇನ್ನು 100 ವರ್ಷ ನಾವು ಯುರೋಪಿಯನ್ಸರ ವಿರುದ್ಧ ಹೋರಾಡಿದರೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ ಅನ್ನುವಂಥದ್ದು ಗಾಂಧೀಜಿಯವರ ಒಂದು ಕಲ್ಪನೆ ಆಗಿರುತ್ತೆ. ಓಕೆನಾ. ಸೊ ಹೈ ಕಾಸ್ಟ್ ಹಿಂದೂ ಏನು ಮಾಡ್ತಾ ಇದ್ದಾರಲ್ಲ, ಈ ಒಂದು ಕೃತ್ಯವನ್ನು ಅವರನ್ನು ಆಪ್ರೆಸ್ ಮಾಡುವಂಥದ್ದು, ಇದನ್ನು ನೀವು ಮಾಡಬಾರ್ದು ಅಂಥೇಳಿ ಗಾಂಧಿಯವರು ಹೇಳ್ತಾರೆ. ಓಕೆ, ಸೊ ಹೀಗಾಗಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಹರಿಜನರಿಗೆ ಸಪೋರ್ಟ್ ಮಾಡ್ತಾರೆ. ಅನ್ಟಚಬಲ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಈ ಅನ್ಟಚಬಲ್ಸನ್ನು ಹರಿಜನರು ಅಂದರೆ ದೇವರ ಮಕ್ಕಳು ಅಂಥೇಳಿ ಕರೀತಾರೆ. ಓಕೆ, ಸೊ ದೇವರ ಮಕ್ಕಳು ಅಂಥೇಳಿ ಕರೆಯುವಂಥದ್ದು ಯಾರು, ಗಾಂಧೀಜಿಯವರು ಕೊಟ್ಟಂಥ ಹೆಸರು ಹರಿಜನರು ಅಂಥೇಳಿ. ಕೇಳ್ಬೋದು ಕ್ವೆಶನ್. ಓಕೆ, ಅನ್ಟಚಬಲ್ಸ್ಗೆ ಹರಿಜನರು ಅಂತ ಕರೆದಂಥವ್ರು ಯಾರು ಅಂಥೇಳಿ. ಅವ್ರು ಯಾರು, ಗಾಂಧೀಜಿಯವರು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಹರಿಜನ ಅಂತಲೂ ಕೇಳ್ಬೋದು. ಹರಿ ಅಂದರೆ ಏನು, ವಿಷ್ಣು ಅಂತ. ಹೌದಾ. ಸೊ ವಿಷ್ಣು ಅಂದರೆ ಗಾಡ್, ದೇವರ ಮಕ್ಕಳು ಅಂತ ಅರ್ಥ. ವೆಲ್, ಹಾಗಾಗಿ ಇವ್ರೇನು ಮಾಡ್ತಾರೆ, ಅವರಿಗೆ ಸಪೋರ್ಟ್ ಮಾಡುವ ಸಲುವಾಗಿ ಸತ್ಯಾಗ್ರಹಗಳನ್ನು ಅರೇಂಜ್ ಮಾಡುವಂಥದ್ದು. ಓಕೆ, ಸತ್ಯಾಗ್ರಹಗಳನ್ನು ಆರ್ಗನೈಸ್ ಮಾಡ್ತಾರೆ ಟು ಸೆಕ್ಯೂರ್ ದೆಮ್ ಎಂಟ್ರಿ ಇನ್ ಟು ಟೆಂಪಲ್ಸ್. ದೇವಸ್ಥಾನಗಳಿಗೆ ಅವರಿಗೂ ಕೂಡ ಹೋಗಲಿಕ್ಕೆ ಅವಕಾಶ ಸಿಗಲಿ ಅನ್ನುವಂಥದ್ದು. ಆ್ಯಂಡ್ ಎಕ್ಸೆಸ್ ಟು ದ ಪಬ್ಲಿಕ್ ವೆಲ್ಸ್. ಓಕೆ, ಸೊ ಪಬ್ಲಿಕ್ ಬಾವಿಗಳೇನಿರುತ್ತೆ ಅಲ್ಲಿ ಅವರಿಗೂ ನೀರು ಸಿಗಲಿ. ಮುಂಚೆ ಏನಿರುತ್ತೆ, ದಲಿತರಿಗೆ ಒಂದು ಬೇರೆ ಬಾವಿ, ಮೇಲ್ವರ್ಗದವರಿಗೆ ಬೇರೆ ಬಾವಿ ಅಂತಿರುತ್ತೆ. ಹಾಗಾಗಬಾರದು. ಎಲ್ಲರೂ ಏನು ಮಾಡಬೇಕು, ಒಂದೇ ಬಾವಿಯಿಂದ ನೀರು ಸೇರಬೇಕು ಅನ್ನುವಂಥದ್ದು. ಆಮೇಲೆ ಬೇರೆ ಬೇರೆ ಟ್ಯಾಂಕ್ಸ್, ರೋಡ್ಸ್, ಓಕೆ, ಆಮೇಲೆ ಸ್ಕೂಲ್ಸ್, ಇಲ್ಲೆಲ್ಲ ದಲಿತರಿಗೆ ಏನು ಮಾಡಬೇಕು, ಅವಕಾಶವನ್ನು ಒದಗಿಸಿ ಕೊಡಬೇಕು, ಸಮಾನರಾಗಿ ಕಾಣಬೇಕು ಅಂತ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದರೆ, ಹಿ ಹಿಮ್ಸೆಲ್ಫ್ ಕ್ಲೀನ್ಡ್ ದ ಟಾಯ್ಲೆಟ್ಸ್. ಓಕೆ, ಸೊ ಅವ್ರೇನು ಮಾಡ್ತಾರೆ, ಬರೀ ಸಪೋರ್ಟ್ ಮಾಡಲ್ಲ, ನೀವು ಅದನ್ನು ಮಾಡಿ, ನೀವು ಇದನ್ನು ಮಾಡಿ ಅಂತ ಹೇಳಲ್ಲ. ಅವರು ಅದನ್ನು ಮಾಡಿ ತೋರಿಸ್ತಾರೆ. ತಾವೇ ಹೋಗಿಬಿಟ್ಟು ಟಾಯ್ಲೆಟ್ಸ್ಗಳನ್ನು ಕ್ಲೀನ್ ಮಾಡುವಂಥದ್ದು. ಯಾಕಂದರೆ ಆ ವರ್ಕು ಕೂಡ ಏನಾಗಿದೆ, ಡಿಗ್ನಿಫೈ ಇದೆ. ಓಕೆ, ಆ ವರ್ಕಿಗೂ ಕೂಡ ತನ್ನದೇ ಆದಂತಹ ರೆಸ್ಪೆಕ್ಟ್ ಇದೆ. ಸೊ ಭಾಂಗಿ ಅಂತಂದರೆ ಸ್ವೀಪರ್ಸ್ ಅಂತ ಹೇಳ್ತೀವಿ. ಭಾಂಗಿಗಳಿಗೂ ಕೂಡ ತಮ್ಮದೇ ವರ್ಕದ ಒಂದು ರೆಸ್ಪೆಕ್ಟ್ ಇದೆ, ಅದನ್ನು ಎಲ್ಲರೂ ಕೊಡಬೇಕು. ಆ್ಯಂಡ್ ಅಪ್ಪರ್ ಕಾಸ್ಟ್ ಅವರು ಇವರನ್ನು ಏನು ಮಾಡೋದು, ಹತ್ತಿಕ್ಕೋದನ್ನು ಬಿಡಬೇಕು. ಓಕೆನಾ. ಆ್ಯಂಡ್ ಗಿವ್ ಆಫ್ ದ ಸಿನ್ ಆಫ್ ಅನ್ಟಚಬಿಲಿಟಿ. ಈ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು ಅಂತ ಕೇಳ್ಕೊಳ್ತಾರೆ. ಓಕೆನಾ. ಸೊ ದಲಿತರು ನಮ್ಮನ್ನು ಮುಟ್ಟಿದರೆ ನಾವೇನಾಗ್ತೀವಿ, ಕೊಳೆ ಆಗ್ತೀವಿ ಅಥವಾ ಅಪವಿತ್ರರಾಗ್ತೀವಿ ಅನ್ನುವಂಥ ಒಂದು ನೋಷನ್ ಇರುತ್ತೆ. ಯಾರಿಗೆ, ಮೇಲ್ವರ್ಗದವರಿಗೆ. ಸೊ ಇದನ್ನು ಹೋಗಲಾಡಿಸಲಿಕ್ಕೆ ಗಾಂಧೀಜಿಯವರು ಏನು ಮಾಡೋದು, ಈ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿ ಇದನ್ನು ಮೇಲ್ವರ್ಗದ ಜನರ ಮನಸ್ಸಿಂದ ಕಿತ್ತು ಹಾಕಲಿಕ್ಕೆ ಅವ್ರು ಏನು ಮಾಡ್ತಾರೆ, ಟ್ರೈ ಮಾಡ್ತಾರೆ. ಆದರೆ ಸಾಕಷ್ಟು ದಲಿತ ಲೀಡರ್ಸ್ ಏನಿರ್ತಾರಲ್ಲ, ಅವರು ಪೊಲಿಟಿಕಲ್ ಓರಿಯೆಂಟೇಷನ್ನ ಇಟ್ಕೊಂಡಿರ್ತಾರೆ. ಯಾಕಂದರೆ ಅವ್ರೇನು ತಿಳ್ಕೊಂಡಿರ್ತಾರೆ, ನಾವು ಪೊಲಿಟಿಕಲ್ ಆಗಿ ಎಂಟರ್ ಆದರೆ ಏನಾಗುತ್ತೆ, ಅವಾಗ ಮಾತ್ರ ನಮ್ಮ ಒಂದು ದಲಿತ ಜನರಿಗೆ ಒಳ್ಳೆಯ ಅವಕಾಶ ಸಿಗುವಂಥದ್ದು ಅನ್ನುವಂಥ ನೋಷನ್ ಅವ್ರ ತಲೆಯಲ್ಲಿರುತ್ತೆ. ಓಕೆನಾ. ಸೊ ಆ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಮೆನಿ ಪೀಪಲ್ ಡಿಮ್ಯಾಂಡೆಡ್ ರಿಸರ್ವ್ಡ್ ಸೀಟ್ಸ್ ಇನ್ ದ ಎಜುಕೇಷನ್. ಓಕೆ, ಸೊ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಆಮೇಲೆ ಸಪ್ರೇಟ್ ಎಲೆಕ್ಟೋರೇಟನ್ನು ಕೇಳುವಂಥದ್ದು. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಏನು ಮಾಡಬೇಕು, ನಮಗೆ ದಲಿತರಿಗೆ ಇಂತಿಷ್ಟು ಸೀಟ್ ಅಂತ ಹೇಳಿ ರಿಸರ್ವ್ ಮಾಡಿ ಕೊಡಬೇಕು ಅಂತ. ಇವಾಗಿದೆ ರಿಸರ್ವೇಷನ್, ನಿಮಗೆಲ್ಲರಿಗೂ ಗೊತ್ತು. ಓಕೆ, ಇದನ್ನು ಅವಾಗ ಡಿಮ್ಯಾಂಡ್ ಮಾಡಿರ್ತಾರೆ. ಅರ್ಥ ಆಗ್ತಿದೆ. ಜೊತೆ ಅವ್ರಿಗೆ ಏನು ಮಾಡಬೇಕು, ಸಪ್ರೇಟ್ ಎಲೆಕ್ಟೋರೇಟನ್ನು ಕೊಡಬೇಕು. ಸೊ ದ್ಯಾಟ್ ಅಂದರೆ ದಲಿತ ಮೆಂಬರ್ಸನ್ನು ಏನು ಮಾಡಬೇಕು, ದಲಿತರೇ ಆಯ್ಕೆ ಮಾಡಿ ತೆಗೆದುಕೊಂಡು ಬರ್ತಾರೆ. ಅರ್ಥ ಆಗ್ತದೆ. ಸೊ ದಟ್ ಅವರು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಹೋಗಿಬಿಟ್ಟು ಅಲ್ಲಿ ಈ ದಲಿತರ ವಿರುದ್ಧ ಆಗುವಂತಹ ಪ್ರಾಬ್ಲಮ್ಸನ್ನು ಸುಧಾರಣೆ ಮಾಡ್ಬೋದು ಅನ್ನುವಂಥ ಒಂದು ನಂಬಿಕೆ.
ಆ ಒಂದು ಕಾರಣಕ್ಕಾಗಿ ದಲಿತರು ಏನು ಮಾಡ್ತಾರೆ, ದೇ ಪಾರ್ಟಿಸಿಪೇಟೆಡ್ ಇನ್ ಸಿವಿಲ್ ಡಿಸೊಬಿಡಿಯೆಂಟ್ ಮೂವ್ಮೆಂಟ್ ವಾಸ್ ದೇರ್ ಫಾರ್ ವೆರಿ ಲಿಮಿಟೆಡ್. ಓಕೆ, ಸ್ಪೆಷಲಿ ಮಹಾರಾಷ್ಟ್ರ ಮತ್ತು ನಾಗ್ಪುರ್ ರೀಜನ್, ಯಾಕಂದರೆ ಅಲ್ಲಿನೇ ಜಾಸ್ತಿ ಸ್ಟ್ರಾಂಗ್ ಒಂದು ದಲಿತ ಆರ್ಗನೈಸೇಷನ್ಸ್ ಇರ್ತಾಯಿತ್ತು, ಮಹಾರಾಷ್ಟ್ರ ಮತ್ತು ನಾಗ್ಪುರ್ ರೀಜನಲ್ಲಿ ಇರ್ತಾಯಿತ್ತು. ಆದರೆ ತುಂಬ ಲಿಮಿಟೆಡ್ ಆದಂತಹ ಒಂದು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಲ್ಲಿ ಇವರ ಪಾರ್ಟಿಸಿಪೇಷನ್ ಇತ್ತು. ಯಾಕಂದರೆ ಅವರೇನಾಗಿದ್ದರು, ಪೊಲಿಟಿಕಲ್ ರಾಜಕೀಯದ ಕಡೆ ಮುಖವನ್ನು ಮಾಡಿದ್ರು ಅನ್ನುವಂಥದ್ದು. ಸೊ ದಲಿತರು ಅಂತ ಬಂದಾಗ ನಾವು ಅಂಬೇಡ್ಕರ್ ಬಗ್ಗೆ ಮಾತಾಡಿಲ್ಲ ಅಂತಂದರೆ ಅದೇನು ವೇಸ್ಟ್. ಅಂಬೇಡ್ಕರ್ ಬಗ್ಗೆ ಮಾತಾಡಲೇಬೇಕು, ಯಾಕಂದರೆ ಅವರು ಒಬ್ಬ ದಲಿತ ಲೀಡರ್ ಅಂತ ನಾವು ಹೇಳ್ಬೋದು, ಹೌದಾ. ಸೊ ಅವ್ರ ಬಗ್ಗೆ ನಾವೇನು ಮಾಡೋಣ, ನೋಡ್ತಾ ಹೋಗೋಣ. ಸೊ 1930 ಒಂದು ಟೈಮಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಹೇ ಆರ್ಗನೈಸ್ಡ್ ದ ದಲಿತ್ಸ್ ಇನ್ ಟು ದ ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನ್. ಅವರೊಂದು ಅಸೋಸಿಯೇಷನ್ನ ಮಾಡ್ತಾರೆ, ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನ್ ಅಂತ ಹೇಳಿಬಿಟ್ಟು 1930ರಲ್ಲಿ. ಅದರ ಅಂಡರಲ್ಲಿ ಅವ್ರೇನು ಮಾಡ್ತಾರೆ, ಎಲ್ಲ ದಲಿತರನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾರೆ. ಓಕೆ, ಸೊ ಆದರೂ ಕೂಡ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ನಡುವೆ ಸಣ್ಣ ಪುಟ್ಟ ಕ್ಲಾಶಸ್ ಆಗುತ್ತೆ. ಯಾವಾಗ ಅಂತ ಹೇಳಿದರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಟೈಮಲ್ಲಿ. ಯಾಕಂದರೆ ಸೆಕೆಂಡ್ RTC ಆದಾಗ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿರ್ತಾರೆ, ನಿಮಗೆ ಗೊತ್ತು. ಯಾಕಂದರೆ ಗಾಂಧಿ ಮತ್ತು ಇರ್ವಿನ್ ಫ್ಯಾಕ್ಟಲ್ಲಿ ಮಹಾತ್ಮ ಗಾಂಧೀಜಿಯವರು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸುವುದಾಗಿ ಏನು ಮಾಡಿರ್ತಾರೆ, ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ. ಅದರ ಪ್ರಕಾರ ಗಾಂಧೀಜಿಯವರು ಕೂಡ ಸೆಕೆಂಡ್ RTCಯಲ್ಲಿ ಭಾಗವಹಿಸ್ತಾರೆ. ಈವನ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಭಾಗವಹಿಸಿರ್ತಾರೆ. ಓಕೆನಾ. ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ, ಅಂಬೇಡ್ಕರ್ ಅವರು ಸೆಕೆಂಡ್ RTCಯಲ್ಲಿ ಏನು ಮಾಡ್ತಾರೆ, ದಲಿತರಿಗೆ ಸಪ್ರೇಟ್ ಎಲೆಕ್ಟೋರೇಟ್ ಬೇಕು ಅಂಥೇಳಿ ಡಿಮ್ಯಾಂಡ್ ಮಾಡ್ತಾರೆ. ಓಕೆ, ಸೊ ಸಪ್ರೇಟ್ ಎಲೆಕ್ಟೋರೇಟ್ ಅಂತಂದರೆ ಏನು, ಅವರು ಸಪ್ರೇಟಾಗಿಯೇ ಇರ್ತಾರೆ, ದಲಿತ ಲೀಡರ್ಸ್ ಇರ್ತಾರೆ, ಅವರನ್ನು ಆಯ್ಕೆ ಮಾಡುವಂಥವರು ದಲಿತರು ಇರ್ತಾರೆ. ಅರ್ಥ ಆಯ್ತಾ. ಇದು ಸಪ್ರೇಟ್ ಎಲೆಕ್ಟೋರೇಟ್ ಬೇಕು ಅಂತ ಹೇಳಿಬಿಟ್ಟು ಡಿಮ್ಯಾಂಡ್ ಮಾಡ್ತಾರೆ. ಅರ್ಥ ಆಯ್ತಾ. ಆದರೆ ಇದು ಏನಾಗಲ್ಲ, ಗಾಂಧೀಜಿಯವರಿಗೆ ಒಪ್ಪಿಗೆ ಆಗಲ್ಲ. ಯಾಕಂದರೆ ಅವರ ಪ್ರಕಾರ, ಗಾಂಧೀಜಿಯವರ ಪ್ರಕಾರ, ಸಪೋಸ್ ಇವರಿಗೆ ಸಪ್ರೇಟ್ ಎಲೆಕ್ಟೋರೇಟ್ ಏನಾದರೂ ಕೊಟ್ಬಿಟ್ರೆ, ಯಾಕಂದರೆ ಅವರು ಹಿಂದೂಗಳೇ ಆಗಿರೋದ್ರಿಂದ ಇವರಿಗೆ ಸಪ್ರೇಟ್ ಎಲೆಕ್ಟೋರೇಟನ್ನು ಕೊಟ್ಬಿಟ್ರೆ ನಾವು ಮತ್ತೆ ಒಟ್ಟಾಗಿ ಈ ಒಂದು ಸ್ವತಂತ್ರ ಭಾರತಕ್ಕಾಗಿ ಹೋರಾಟ ಮಾಡೋದು ಸಾಧ್ಯ ಆಗಲ್ಲ. ಯಾಕಂದರೆ ನಮ್ಮ ನಡುವೆ ಸಾಕಷ್ಟು ಭಿನ್ನತೆಗಳು ಬರ್ತಾ ಹೋಗುತ್ತವೆ. ಅದಕ್ಕಾಗಿ ಬೇಡ, ನಾವೆಲ್ಲರೂ ಒಂದೇ ಎಲೆಕ್ಟೋರೇಟ್ ಇರಲಿ ಅನ್ನುವಂಥದ್ದು ಗಾಂಧೀಜಿಯವರ ವಾದ ಆಗಿರುತ್ತೆ. ಆದರೆ ಅಂಬೇಡ್ಕರ್ ಅವರ ವಾದ ಏನಾಗಿರುತ್ತೆ, ನಾವು ಶತಮಾನಗಳಿಂದನೂ ಕೂಡ ಇದೇ ರೀತಿ ಆಗ್ತಾ ಬಂದಿದೆ, ನಮಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ, ಸೊ ಅದಕ್ಕಾಗಿ ನಮಗೆ ಸಪ್ರೇಟಾಗಿ ಎಲೆಕ್ಟೋರೇಟ್ ಬೇಕು ಅನ್ನುವಂಥದ್ದು ಬಿ ಆರ್ ಅಂಬೇಡ್ಕರ್ ಅವರ ವಾದ ಆಗಿರುತ್ತೆ. ಸೊ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡುತ್ತೆ, ಬಿ ಆರ್ ಅಂಬೇಡ್ಕರ್ ಅವರ ವಾದಕ್ಕೆ ಒಪ್ಪಿಗೆಯನ್ನು ಕೊಟ್ಟಾಗ ಗಾಂಧೀಜಿ ಅವರು ಏನು ಮಾಡ್ತಾರೆ, ಗಾಂಧಿ ಬಿಗ್ಯಾನ್ ಅ ಫಾಸ್ಟ್ ಅಂಟು ಡೆತ್. ಸೊ ಫಾಸ್ಟ್ ಅಂಟು ಡೆತ್ ಅಂತ ಹೇಳಿಬಿಟ್ರೆ ಲೈಕ್ ಸಾಯೋವರೆಗೂ ಕೂಡ ಅವ್ರು ಏನು ಮಾಡ್ತಾರೆ, ಉಪವಾಸ ಮಾಡೋದು. ಎಲ್ಲಿವರೆಗೂ ಅವ್ರು ಡೆತ್ ಆಗಬೇಕಲ್ಲ, ಅಂದರೆ ನಾನು 10 ದಿನ ಉಪವಾಸ ಮಾಡ್ತೀನಿ, ನಾನು 30 ದಿನ ಉಪವಾಸ ಮಾಡ್ತೀನಿ ಅಲ್ಲ, ಎಲ್ಲಿವರೆಗೂ ನಾನು ಸಾಯಲ್ಲ ಅಲ್ಲಿವರೆಗೂ ನಾನು ಉಪವಾಸನೇ ಇರ್ತೀನಿ ಅಂತ. ಇದಕ್ಕೆ ನಾವು ಫಾಸ್ಟ್ ಅಂಟು ಡೆತ್ ಅಂತ ಹೇಳ್ತೀವಿ. ಉಪವಾಸವನ್ನು ಕೈಗೊಳ್ತಾರೆ. ಸೊ ಗಾಂಧೀಜಿಯವರ ಸ್ಥಿತಿ ಏನಾಗುತ್ತೆ, ಆಬ್ವಿಯಸ್ಲಿ ಅವ್ರಿಗೆ ಗಾಂಧಿಯವ್ರನ್ನ ನೋಡಿರ್ಬೋದು ಅವ್ರು ಹೆಂಗಿದ್ದಾರೆ ಅಂತ ಹೇಳಿಬಿಟ್ಟು, ಬಟ್ ತುಂಬ ಸ್ಟ್ರಾಂಗ್ ಗಾಂಧೀಜಿ. ಸೊ ಆ ಥರ ಇರುವಂತಹ ಮನುಷ್ಯ ಅವರು ಯಾವಾಗಲೂ ಉಪವಾಸ ಇರ್ತಾ ಹೋದರೆ ಅವ್ರ ದೇಹದ ಪರಿಸ್ಥಿತಿ ಏನಾಗುತ್ತೆ, ಆಬ್ವಿಯಸ್ಲಿ ಅವ್ರಿಗೆ ಏನಾಗುತ್ತೆ, ಈ ಒಂದು ಹೆಲ್ತ್ ಕಂಡೀಷನ್ಸ್ ತಪ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಅನಿವಾರ್ಯವಾಗಿ ಮನಸ್ಸಿಲ್ಲದೆ ಇದ್ದರೂ ಕೂಡ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಗಾಂಧೀಜಿಯವರ ಒಪ್ಪಿಗೆಯನ್ನು, ಅಂದರೆ ಗಾಂಧೀಜಿಯವರ ಜೊತೆ ಹೊಂದಾಣಿಕೆ ಆಗ್ತಾರೆ. ಸೊ ಅದರ ಪ್ರಕಾರ ಸಪ್ರೇಟ್ ಎಲೆಕ್ಟೋರೇಟನ್ನು ಕೊಡೋದಿಲ್ಲ. ಆದರೆ ಈ ಒಂದು ಪ್ರೊವಿನ್ಷಿಯಲ್ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ, ಪ್ರೊವಿನ್ಷಿಯಲ್ ಅಂದರೆ ಈಗ ಸ್ಟೇಟ್ ಅಂತ ಏನು ಹೇಳ್ತೀವಲ್ಲ ನಾವು, ಆವಾಗ ಸ್ಟೇಟ್ಸ್ ಇರಲಿಲ್ಲ, ಪ್ರೊವಿನ್ಸಸ್ ಅಂತ ಇತ್ತು. ಓಕೆ, ಪಾಕಿಸ್ತಾನದಲ್ಲಿ ಈಗಲೂ ಕೂಡ ಪ್ರೊವಿನ್ಸಸ್ ಅಂತ ಕರೀತಾರೆ, ನಮ್ಮ ಭಾರತದಲ್ಲಿ ನಾವು ಸ್ಟೇಟ್ಸ್ ಅಂತ ಕರಿತೀವಿ. ಓಕೆ, ಆವಾಗ ಪ್ರೊವಿನ್ಸಸ್ ಅಂತ ಕರಿತಿದ್ರು ಸ್ಟೇಟ್ಸಿಗೆ. ಸೊ ಪ್ರೊವಿನ್ಷಿಯಲ್ಸ್ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ಸಲ್ಲಿ ಏನು ಮಾಡೋದು, ಅವರಿಗೆ ರಿಸರ್ವೇಷನನ್ನು ಕೊಡ್ತೀವಿ. ಅಂದರೆ ಅಟ್ಲೀಸ್ಟ್ ಒಂದು ದಲಿತ ಸೀಟ್ ಆದರೂ ಇರಬೇಕು, ಅಟ್ಲೀಸ್ಟ್ 2 ದಲಿತ ಲೀಡರ್ಸ್ ಆದರೂ ಇರಬೇಕು, ಈ ರೀತಿಯಾಗಿ ರಿಸರ್ವೇಷನನ್ನು ಕೊಡ್ತೀವಿ. ಆದರೆ ಸಪ್ರೇಟ್ ಎಲೆಕ್ಟೋರೇಟ್ ಬೇಡ ಅಂತ ಹೇಳಿಬಿಟ್ಟು. ಓಕೆ, ಸೊ ಇದಕ್ಕೆ ನಾವೇನಂತ ಕರಿತೀವಿ, ಪೂನಾ ಫ್ಯಾಕ್ಟ್ ಅಂತ ಕರೆಯುವಂಥದ್ದು. ಅರ್ಥ ಆಯ್ತಾ. ಪೂನಾ ಫ್ಯಾಕ್ಟ್ ಅಥವಾ ಪೂನಾ ಒಪ್ಪಂದ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ. 1932ರಲ್ಲಿ ನಡೆಯುತ್ತೆ. ಯಾರ್ಯಾರ ನಡುವೆ ನಡೆಯುತ್ತಾ ಅಂತ ಹೇಳಿದರೆ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಧ್ಯನಲ್ಲಿರೋದು. ಸೊ ಈ ಒಪ್ಪಂದದ ಪರಿಣಾಮಗಳೇನು ಅಂತಂದರೆ, ರಿಸರ್ವ್ಡ್ ಸೀಟ್ಸನ್ನು ಕೊಡ್ತಾರೆ, ಸಪ್ರೇಟ್ ಎಲೆಕ್ಟೋರೇಟ ಕೊಡೋದಿಲ್ಲ. ನಿಮಗೆ ಕನ್ಫ್ಯೂಸ್ ಮಾಡ್ಬೋದು, ಪೂನಾ ಫ್ಯಾಕ್ಟ್ ಪ್ರಕಾರ ಸಪ್ರೇಟ್ ಎಲೆಕ್ಟೋರೇಟನ್ನು ಕೊಡಲಾಯಿತು ದಲಿತರಿಗೆ ಅಂತ ಹೇಳಿದರೆ ತಪ್ಪು, ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ, ಸೀಟ್ಸ್ ಮಾತ್ರ ರಿಸರ್ವೇಷನ್ ಕೊಟ್ಟಿದ್ದಾರೆ.
ಅರ್ಥ ಆಯ್ತಾ. ಆ್ಯಂಡ್ ಎಲೆಕ್ಟೋರೇಟ್ ಏನಿತ್ತು ಜನರಲ್ ಆಗಿಯೇ ಇತ್ತು, ನೆನ್ಪಿಟ್ಕೊಳ್ಬೇಕು. ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತೀನಿ ಅಂತಂದರೆ ಅವೇನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಘಟನೆಗಳಾಗಿರುತ್ತೆ, ಅದನ್ನು ನೀವು ನೆನಪಿಟ್ಕೊಳ್ಳೇಬೇಕು, ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ಇಯರ್ ಕೂಡ ಇಂಪಾರ್ಟೆಂಟ್, ಆ ಥರ ಘಟನೆಗಳದ್ದು ಇಯರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇದೇನಾಯಿತು, ದಲಿತರ ಬಗ್ಗೆ ಆಯಿತು. ಇನ್ನು ನಾವೇನು ಮಾಡೋಣ, ಮುಸ್ಲಿಮ್ಸ್ ಬಗ್ಗೆ ಬರೋಣ. ಯಾಕಂದರೆ ಮುಸ್ಲಿಮ್ಸ್ ಕೂಡ ನಮ್ಮ ಭಾರತದಲ್ಲಿ ಮೈನಾರಿಟಿ ಆಗಿರೋದ್ರಿಂದ ಅವ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ಸೊ ಮುಸ್ಲಿಮ್ಸ್ ಅಂತ ಬಂದಾಗ ಸಮ್ ಆಫ್ ದ ಮುಸ್ಲಿಂ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಆಲ್ಸೋ ಲೂಕ್ ವಾರ್ಮ್ ಟು ಪಾರ್ಟಿಸಿಪೇಟ್ ಇನ್ ದ ಸಿವಿಲ್ ಡಿಸೊಬಿಡಿಯನ್ಸ್. ಓಕೆ, ಸೊ ಕೆಲವೊಂದು ಮುಸ್ಲಿಂ ಆರ್ಗನೈಸೇಷನ್ಸ್ಗೂ ಕೂಡ ಏನಿರಲಿಲ್ಲ, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಲ್ಲಿ ಅವರು ತುಂಬ ಉತ್ಸಾಹಪೂರ್ಣವಾಗಿ ಭಾಗವಹಿಸಲಿಲ್ಲ. ಎಲ್ಲೋ ಸ್ವಲ್ಪ ಜನ ಭಾಗವಹಿಸಿದ್ರು, ಇನ್ನೂ ಸ್ವಲ್ಪ ಜನ ಏನು ಮಾಡಲಿಲ್ಲ, ಸಪೋರ್ಟ್ ಮಾಡಲಿಲ್ಲ. ಅವ್ರು ಯಾವಾಗ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಆಫ್ಟರ್ ನಾನ್ ಕೋಆಪರೇಷನ್ ಖಿಲಾಫತ್ ಮೂಮೆಂಟ್. ಯಾಕಂದರೆ ಈ ಒಂದು ಅಸಹಕಾರ ಮತ್ತು ಖಿಲಾಫತ್ ಚಳುವಳಿ ಯಾವ ಕಾರಣಕ್ಕಾಗಿ ನಡೆದಿತ್ತು? ಖಿಲಾಫತ್ ಚಳುವಳಿ ನಮ್ಮ ಭಾರತದಲ್ಲಿ ಆಟೋಮನ್ ಟರ್ಕಿಯಲ್ಲಿ ನಡೆಯುವಂತಹ ಖಿಲಾಫತ್ ಚಳುವಳಿಗೆ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಭಾರತದಲ್ಲಿ ನಾವು ಖಿಲಾಫತ್ ಚಳುವಳಿಯನ್ನು ಆರ್ಗನೈಸ್ ಮಾಡಿದ್ದು. ಆ್ಯಂಡ್ ಇದು ಗಾಂಧೀಜಿಯವರ ಒಂದು ಥಾಟ್ ಏನಾಗಿತ್ತಂದರೆ ಹಿಂದೂ ಮುಸ್ಲಿಮನ್ನು ಒಂದು ಮಾಡುವಂತಹ ಒಂದು ತಂತ್ರ ಅಂತಲೂ ಹೇಳ್ಬೋದು. ಇದು ನಾನ್ ಕೋಆಪರೇಷನ್ ಖಿಲಾಫತ್ ಚಳುವಳಿ. ಆದರೆ ಇದು ಮುಗಿದ ತಕ್ಷಣ, ನಾನ್ ಕೋಆಪರೇಷನ್ ಮೂಮೆಂಟ್ ಎಂಡ್ ಆದಮೇಲೆ ಮುಸ್ಲಿಮ್ಸಿಗೆ ಏನು ಫೀಲ್ ಆಗುತ್ತೆ ಅಂದರೆ ಅವರು ಮತ್ತೆ ಏಲಿಯನೇಟೆಡ್ ಫೀಲ್ ಆಗುತ್ತೆ. ಅಂದರೆ ಕಾಂಗ್ರೆಸ್ಸಿಗರು ಮತ್ತೆ ಏನು ಮಾಡ್ತಾ ಇದ್ದಾರೆ, ಅವರನ್ನು ದೂರ ತಳ್ತಾ ಇದ್ದಾರೆ, ಅವರಿಗೆ ಮಹತ್ವವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಫೀಲ್ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ, ಈ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಅವರು ಅಷ್ಟೊಂದು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಲ್ಲಿ ಉತ್ಸಾಹಪೂರ್ಣವಾಗಿ ಭಾಗವಹಿಸೋದಿಲ್ಲ. ಓಕೆ, ಸೊ ಅದು ಒಂದಾಯಿತು. ಇನ್ನು 1920ರಿಂದ ಈಚೆಗೆ ಕಾಂಗ್ರೆಸ್ ಏನು ಮಾಡುತ್ತೆ ಅಂತಂದರೆ, ಇವರು ಜಾಸ್ತಿ ಹಿಂದೂ ಜನರ ಮೇಲೆ ಮಾತ್ರ, ಹಿಂದೂ ರಿಲಿಜನ್ ಪೀಪಲ್, ಆ ಒಂದು ಹಿಂದೂ ರಿಲಿಜಿಯಸ್ ನ್ಯಾಷನಲಿಸ್ಟ್ ಮೇಲೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹಿಂದೂ ಮಹಾಸಭಾ, ಸೊ ಇವುಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಮುಸ್ಲಿಂ ಲೀಗ ಇದೆಲ್ಲ ಏನು ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ ಜಾಸ್ತಿ. ಆ ಒಂದು ಕಾರಣಕ್ಕಾಗಿ ಕೂಡ ಏನಾಗುತ್ತೆ, ಇವರು ಏಲಿಯನೇಟ್ ಫೀಲ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ರಿಲೇಷನ್ ಬಿಟ್ವೀನ್ ದ ಹಿಂದೂ ಮತ್ತು ಮುಸ್ಲಿಮ್ಸ್ ಏನಾಯಿತು, ವರ್ಸಂಡ್ ಆಯಿತು. ಕಾಂಗ್ರೆಸ್ ಏನಾಯಿತು, ಇಟ್ ಟಿಲ್ಟೆಡ್ ಟುವರ್ಡ್ಸ್ ದ ಹಿಂದೂಸ್. ಓಕೆ, ಸೊ ಈ ಕಾರಣಕ್ಕಾಗಿ ಮುಸ್ಲಿಮ್ಸ್ ಏಲಿಯನೇಟೆಡ್ ಫೀಲ್ ಮಾಡುವಂಥದ್ದು. ಇನ್ನು ಮುಸ್ಲಿಮ್ಸ್ ಅಂತ ಬಂದಾಗ ನಮಗೆ ಇಂಪಾರ್ಟೆಂಟ್ ಯಾವುದು, ಮುಸ್ಲಿಂ ಲೀಗ್, ಹೌದಾ. ಸೊ ದ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಮೇಡ್ ಎಫರ್ಟ್ಸ್ ಟು ರೀನೆಗೋಷಿಯೇಟ್. ಹಾಗಂತ ಇದು ಯಾವಾಗಲೂ ಉಳಿಯುತ್ತೆ ಅಂತ ಇಲ್ಲ. ಸುಮಾರು 1927ರ ಸಮಯದಲ್ಲಿ ಏನಾಗುತ್ತೆ, ಇವರು ಮತ್ತೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಅವರು ಮಾತುಕತೆಯನ್ನು ನಡೆಸಿ ಮತ್ತೆ ಅವ್ರು ಏನು ಮಾಡ್ತಾರೆ, ಯುನಿಟಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ್ಯಂಡ್ 1927ರಲ್ಲಿ ಇದು ಆಲ್ಮೋಸ್ಟ್ ಪಾಸಿಬಲ್ ಆಯಿತು ಅಂತಲೂ ಹೇಳಬಹುದು. ಓಕೆ, ನೆಕ್ಸ್ಟ್, ಸೊ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಏನಪ್ಪ ಅಂತ ಹೇಳಿದರೆ, ರೀಪ್ರೆಸೆಂಟೇಷನ್ ಇನ್ ದ ಫ್ಯೂಚರ್ ಅಸೆಂಬ್ಲೀಸ್. ಸೊ ಇವರು ಒಂದಾದರೂ ಕೂಡ 1927ರಲ್ಲಿ ಮುಂದೆ ಅವ್ರ ತಲೆಯಲ್ಲಿ ಏನು ಸೋಚಿರುತ್ತಪ್ಪ, ಅಥವಾ ಏನು ಥಿಂಕಿಂಗ್ ಇರುತ್ತೆ ಅಂತ ಹೇಳಿದರೆ, ಅವ್ರ ತಲೆ ಏನಿರುತ್ತೆ, ಮುಂದೆ ಫ್ಯೂಚರ್ ಅಸೆಂಬ್ಲೀಸಲ್ಲಿ ನಮಗೆ ಸ್ವತಂತ್ರ ಸಿಕ್ಕಾದ್ಮೇಲೆ ಇರ್ಬೋದು ಅಥವಾ ಮುಂದೆ ಅಸೆಂಬ್ಲಿ ಎಲೆಕ್ಷನ್ ನಡೆದ ಮೇಲೆ ಆದರೆ ಯಾರಿಗೆ ಎಷ್ಟು ರೀಪ್ರೆಸೆಂಟೇಷನ್ ಸಿಗುತ್ತೆ ಅನ್ನುವಂಥದ್ದು. ಸೊ ಆಗ ಆ ಒಂದು ಟೈಮಲ್ಲೇ ಬರುವಂಥವ್ರು ಯಾರಂದರೆ ಮೊಹಮ್ಮದ್ ಅಲಿ ಜಿನ್ನಾ. ಓಕೆ, ಸೊ ನಮಗೆ ಫಾದರ್ ಆಫ್ ದ ನೇಷನ್ ಯಾರು, ಮಹಾತ್ಮ ಗಾಂಧೀಜಿ. ಹಾಗೆ ಪಾಕಿಸ್ತಾನದವರಿಗೆ ಫಾದರ್ ಆಫ್ ದ ನೇಷನ್ ಯಾರು, ಮೊಹಮ್ಮದ್ ಅಲಿ ಜಿನ್ನಾ. ಅರ್ಥ ಆಯ್ತಾ. ಸೊ ಜಿನ್ನಾ ಬರ್ತಾರೆ. ಒನ್ ಆಫ್ ದ ಲೀಡರ್ ಆಫ್ ದ ಮುಸ್ಲಿಂ ಲೀಗ್, ಇವರು ಮುಸ್ಲಿಂ ಲೀಗ್ದ ಮೇನ್ ಲೀಡರ್ ಆಗಿರಲ್ಲ, ಮೊಹಮ್ಮದ್ ಇಕ್ಬಾಲ್ ಅನ್ನುವಂಥವ್ರು ಅದರ ಪ್ರೆಸಿಡೆಂಟ್ ಆಗಿರ್ತಾರೆ. ಇವರು ಒನ್ ಆಫ್ ದ ಲೀಡರ್. ಓಕೆ, ಅದರಲ್ಲಿ ಒಬ್ಬರು ಲೀಡರ್ ಇವರು ಹೌದು ಅನ್ನುವಂಥದ್ದು. ಓಕೆನಾ. ಸೊ ಹಿ ವಾಸ್ ಆ್ಯಕ್ಚುಲಿ ವಿಲ್ಲಿಂಗ್ ಟು ಗಿವ್ ಅಪ್ ದ ಸಪ್ರೇಟ್ ಎಲೆಕ್ಟೋರೇಟ್ ಇಫ್ ಅಶ್ಯೂರ್ಡ್ ದ ರಿಸರ್ವ್ಡ್ ಸೀಟ್ಸ್ ಇನ್ ಸೆಂಟ್ರಲ್ ಅಸೆಂಬ್ಲಿ and representation in proportion to population in the Muslim dominated provinces ಬೆಂಗಾಲ್ ಮತ್ತು ಪಂಜಾಬ್. ಓಕೆ, ಸೊ ಇವರೇನೋ ನಮಗೆ ಸಪ್ರೇಟ್ ಎಲೆಕ್ಟೋರೇಟ್ ಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಸೈಡಿಗೆ ಇಟ್ಬಿಟ್ಟು ಅದನ್ನು ಗಿವ್ ಅಪ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಸಪ್ರೇಟ್ ಎಲೆಕ್ಟೋರೇಟ್ ಏನು ಬೇಡ ನಮಗೆ, ಅಟ್ಲೀಸ್ಟ್ ರಿಸರ್ವೇಷನ್ ಕೊಡಿ ನಮಗೆ. ಓಕೆ, ಇಂತಿಷ್ಟು ಸೀಟ್ಸನ್ನು ಏನು ಮಾಡಿ, ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಇಂತಿಷ್ಟು ಸೀಟ್ಸ ಮುಸ್ಲಿಂ ಲೀಗಿಗೆ ಅಂಥೇಳಿ ರಿಸರ್ವೇಷನ್ ನಮಗೆ ಬೇಕು. ಸೊ ದ್ಯಾಟ್ ನಮ್ಮ ಕಮ್ಯುನಿಟಿಯನ್ನು ನಾವು ರೀಪ್ರೆಸೆಂಟ್ ಮಾಡಲಿಕ್ಕೆ, ನಮಗೆ ಯಾವುದೇ ರೀತಿ ಅನ್ಯಾಯ ಆಗೋದನ್ನು ತಡೆಯಲಿಕ್ಕೆ ನಮಗಿದು ಬೇಕು ಅಂತ ಹೇಳಿಬಿಟ್ಟು. ಓಕೆನಾ. ಆ್ಯಂಡ್ ಪ್ರಪೋರ್ಷನ್ ಹೆಂಗಿರಬೇಕಪ್ಪ ಅಂತಂದರೆ, ಬೆಂಗಾಲ್ ಮತ್ತು ಪಂಜಾಬ್ ಅಂತ ಬಂದರೆ, ಬೆಂಗಾಲ್ ಭಾಗ ಅಂತಂದರೆ ಏನು, ಈಗಿನ ಒಂದು ಇದರ ಏನಿದೆಯಲ್ಲ ಬಾಂಗ್ಲಾದೇಶ ಆ ಕಡೆ, ವೆಸ್ಟ್ ಬೆಂಗಾಳ ಮತ್ತು ಈಸ್ಟ್ ಬೆಂಗಾಳ. ಸೊ ಈಸ್ಟ್ ಬೆಂಗಾಳ ಇಲ್ಲಿ ನೋಡಿ, ಇದು ನಮ್ಮ ಭಾರತ ಅಂತ ಬಂದರೆ, ಇಲ್ಲಿ ವೆಸ್ಟ್ ಬೆಂಗಾಲ್ ನೀವು ನೋಡಿದ್ರೆ ಈ ಮಿಡಲಲ್ಲಿ ಏನು ಬರುತ್ತೆ ಅಲ್ಲ, ಹಿಂಗೆ ಬಂದಾಗ ಮಿಡಲ್ ಇಲ್ಲಿ ಬರುವಂಥ ಸೆಂಟರಲ್ಲಿ
ಈಸ್ಟ್ ಬೆಂಗಾಳ, ಇದು ವೆಸ್ಟ್ ಬೆಂಗಾಳ. ಓಕೆ, ಇದು ವೆಸ್ಟ್ ಬೆಂಗಾಳ, ಈಸ್ಟ್ ಬೆಂಗಾಳ. ಈಸ್ಟ್ ಬೆಂಗಾಳ ಈಗಿನ ಬಾಂಗ್ಲಾದೇಶ, ವೆಸ್ಟ್ ಬೆಂಗಾಳ ಈಗಿನ ವೆಸ್ಟ್ ಬೆಂಗಾಳ. ಸೊ ಇದು ಫುಲ್ ಇತ್ತು. ಆ್ಯಕ್ಚುಲಿ ಈ ಭಾಗದಲ್ಲಿ ಏನಿರ್ತಾರೆ, ಮುಸ್ಲಿಮ್ಸ್ ಜಾಸ್ತಿ ಇರ್ತಾರೆ. ಬಿಟ್ಟರೆ ಈ ಕಡೆ ವೆಸ್ಟಲ್ಲಿ ಬಂದರೆ ಪಂಜಾಬ್ ಭಾಗದಲ್ಲಿ, ಓಕೆ, ಇವಾಗೂ ಕೂಡ ಇಲ್ಲಿ ಪಂಜಾಬ್ ಇದೆ, ಪಾಕಿಸ್ತಾನದಲ್ಲಿ ಒಂದು ಪಂಜಾಬ್ ಇದೆ, ನಮ್ಮಲ್ಲಿ ಒಂದು ಪಂಜಾಬ್ ಇದೆ. ಸೊ ಪಂಜಾಬ್ ಭಾಗದಲ್ಲಿ ಮುಸ್ಲಿಮ್ಸ ಜಾಸ್ತಿ ಇರ್ತಾರೆ. ಸೊ ಈ ಭಾಗದಲ್ಲಿ ಏನು ಮಾಡ್ಬೋದು, ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಪ್ರಕಾರ ನಮಗೆ ರೀಪ್ರೆಸೆಂಟೇಷನ್ನ ಕೊಡಿ. ಯಾರ್ದು ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಆ ಒಂದು ಜನ ಜಾಸ್ತಿ ಎಲೆಕ್ಟ್ ಆಗಬೇಕು. ಓಕೆ, ಸೊ ಮುಸ್ಲಿಮ್ಸ್ ಜಾಸ್ತಿ ಪಾಪ್ಯುಲೇಷನ್ ಇದೆ ಅಂದರೆ ಅಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಲೀಡರ್ ಇರಬೇಕು, ಈ ರೀತಿ ಕೊಡಿ ಅಂತ ಕೇಳುವಂಥದ್ದು. ಸೊ ಇದು ತಪ್ಪು ಅಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇದ್ರ ಪ್ರಕಾರ ನಮಗೇನು ಗೊತ್ತಾಗುತ್ತೆ ಅಂದರೆ, ಮೊಹಮ್ಮದ್ ಅಲಿ ಜಿನ್ನಾ ಅವರ ತಲೆಯಲ್ಲಿ ನಮಗೆ ಸಪ್ರೇಟಾಗಿ ಒಂದು ದೇಶ ಬೇಕು ಅನ್ನುವಂತಹ ನೋಷನ್ ಮೊದಲಿಂದನೂ ಇರಲಿಲ್ಲ ಅನ್ನುವಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ದಿಸ್ ಕ್ರಿಯೇಟೆಡ್ ಹೋಪ್ ಅಟ್ ದ ಆಲ್ ಪಾರ್ಟೀಸ್ ಕಾನ್ಫರೆನ್ಸ್. ಸೊ ಇದೇನಾಗುತ್ತೆ, ಈ ಒಂದು ಬೇಡಿಕೆಯನ್ನು ಇಡೋದ್ರಿಂದ ಒಂದು ಹೋಪನ್ನು ಕ್ರಿಯೇಟ್ ಆಗುತ್ತೆ. ಅವ್ರು ಏನು ಮಾಡ್ತಾ ಇಲ್ಲ, ಸಪ್ರೇಟ್ ಎಲೆಕ್ಟೋರೇಟ್ ಕೇಳ್ತಾ ಇಲ್ಲ, ರಿಸರ್ವೇಷನ್ನ ಕೇಳ್ತಾ ಇರುವಂಥದ್ದು ಅಂತ ಹೇಳಿಬಿಟ್ಟು ಆಲ್ ಪಾರ್ಟಿ ಕಾನ್ಫರೆನ್ಸ್ ನಡೆಯುತ್ತೆ 1928ರಲ್ಲಿ. ಅಲ್ಲಿ ಎಲ್ಲ ಪಾರ್ಟಿ ಜನರು ಭಾಗವಹಿಸಿರ್ತಾರೆ. ಓಕೆ, ಹಿಂದೂ ಮಹಾಸಭಾದವರು ಬಂದಿರ್ತಾರೆ, ಸ್ವರಾಜ್ ಪಾರ್ಟಿಯವರು ಬಂದಿರ್ತಾರೆ, ಕಾಂಗ್ರೆಸ್ ಬಂದಿರುತ್ತೆ, ಮುಸ್ಲಿಂ ಲೀಗ್ ಬಂದಿರುತ್ತೆ, ಎಲ್ಲ ಬಂದಿರ್ತಾರೆ. ಸೊ ಅಲ್ಲಿ ಒಂದು ಹೋಪನ್ನು ಕ್ರಿಯೇಟ್ ಮಾಡುತ್ತೆ, ನಾವೇನು ಮಾಡ್ಬೋದು, ಒಂದಾಗಿ ಹೋರಾಟ ಮಾಡ್ಬೋದು ಅಂತ. ಬಟ್ ಇದೇನಾಯಿತು, ಭಾಳ ಹೊತ್ತುವರೆಗೂ ಕೂಡ ನಿಲ್ಲೋದಿಲ್ಲ, ಡಿಸಪಿಯರ್ಡ್ ಆಗುತ್ತೆ. ರೀಸನ್ ಏನಂದರೆ MR ಜಯಕರ್ ಅನ್ನುವಂಥವ್ರು, ಇವರು ಹಿಂದೂ ಮಹಾಸಭಾದ ಒಬ್ಬ ಲೀಡರ್. ಓಕೆನಾ? ಸೊ ಇವರು MR ಜಯಕರ್ ಅನ್ನುವಂಥವ್ರು ಏನು ಮಾಡ್ತಾರೆ, ಅವರಿಗೆ ರಿಸರ್ವೇಷನ್ ಕೊಡೋದನ್ನು ಕೂಡ ಇವ್ರು ಏನು ಮಾಡ್ತಾರೆ, ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾರೆ. ಅಂದರೆ ಕಾಂಪ್ರಮೈಸ್ ಆಗೋಕ್ಕೆ ಬಿಡೋದಿಲ್ಲ ಅವರು. ಆಗಲ್ಲ ನಮಗೆ ರಿಸರ್ವೇಷನ್ ಕೊಡೋಕ್ಕೆ ಅಂತ. ಯಾರು? ಹಿಂದೂ ಮಹಾಸಭಾದ MR ಜಯಕರ್ ಅವರು. ಈ ಒಂದು ಕಾರಣಕ್ಕಾಗಿ ಮತ್ತೆ ಏನಾಯಿತು, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ ಒಡೆದೋಯ್ತು. ಓಕೆನಾ? ನೆಕ್ಸ್ಟ್, ಸೊ ಇದೆಲ್ಲ ಏನು, ಕೆಲವೊಂದು ರೀಸನ್ಸ್ ಇವೆಲ್ಲ. ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಯಾಕೆ ತನ್ನ ಮಿತಿಯಲ್ಲಿ ಇತ್ತು ಅಂದರೆ, ಕಂಪ್ಲೀಟಾಗಿ ಯಾಕೆ ಅದಕ್ಕೆ ಆಕ್ಯುಪೈ ಮಾಡ್ಕೊಳ್ಳೋಕೆ ಆಗಲಿಲ್ಲ, ಇಡೀ ದೇಶದಾದ್ಯಂತ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಎಲ್ಲ ಕಮ್ಯುನಿಟಿಯನ್ನು ಜಾಯಿನ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅನ್ನೋದಕ್ಕೆ ಇವು ಕೆಲವೊಂದು ರೀಸನ್ಸ್ ನಾವು ನೋಡುವಂಥದ್ದು. ಓಕೆ, ಸೊ ಸಸ್ಪೀಷಿಯಸ್ ಆ್ಯಂಡ್ ಡಿಸ್ಟ್ರಸ್ಟ್ ಬಿಟ್ವೀನ್ ದ ಕಮ್ಯುನಿಟೀಸ್. ಅಂದರೆ ಈ ಕಮ್ಯುನಿಟೀಸ್ ನಡುವೆ ಏನಿದೆ, ಅಪನಂಬಿಕೆ ಇದೆ. ಒಂದು ಕಮ್ಯುನಿಟಿ ಕಂಡ್ರೆ ಇನ್ನೊಂದು ಕಮ್ಯುನಿಟಿಗೆ ಆಗೋದಿಲ್ಲ, ಅಪನಂಬಿಕೆ, ಅನುಮಾನ ಇದೆ. ಹೌದಾ? ಸೊ ಇದು ಕೂಡ ಒಂದು ಕಾರಣ. ಮೆನಿ ಮುಸ್ಲಿಂ ಲೀಡರ್ಸ್ ಕನ್ಸರ್ನ್ಡ್ ಅಬೌಟ್ ದ ಮೈನಾರಿಟಿ ಆಫ್ ಮುಸ್ಲಿಮ್ಸ್. ಮುಸ್ಲಿಂ ಲೀಡರ್ಸ್ ಏನಾಗಿದ್ರು, ದೇ ಆರ್ ವೆರಿ ಕನ್ಸರ್ನ್ಡ್. ನಮ್ಮದು ಮೈನಾರಿಟಿ ಮುಸ್ಲಿಮ್ಸ್ ನಮಗೆ ಸ್ವತಂತ್ರ ಸಿಕ್ಕಾದ್ಮೇಲೆ ಹಿಂದೂಗಳೇ ಜಾಸ್ತಿ ಇರೋದ್ರಿಂದ ಅವ್ರೇನು ಮಾಡ್ಬೋದು, ನಮ್ಮನ್ನು ತುಳಿದು ಆಳ್ವಿಕೆಯನ್ನು ಮಾಡೋ ಚಾನ್ಸಸ್ ಇದೆ ಅಂತ ಅವ್ರಿಗೆ ಭಯ ಇರುತ್ತೆ. ಓಕೆ, ಸೊ ಹೀಗಾಗಿ ದೇ ಆರ್ ಫಿಯರ್ಡ್ ಅಬೌಟ್ ದ ಲಾಸ್ಟ್ ಆಫ್ ಕಲ್ಚರ್ ಆ್ಯಂಡ್ ಐಡೆಂಟಿಟಿ. ನಮ್ಮ ಸಂಸ್ಕೃತಿಯನ್ನು ನಾವು ಕಳ್ಕೊಳ್ಬೋದು, ನಮ್ಮ ಐಡೆಂಟಿಟಿ ಗುರುತನ್ನು ನಾವು ಕಳ್ಕೊಳ್ಬೋದು ಸ್ವತಂತ್ರ ಭಾರತದಲ್ಲಿ ಅನ್ನುವಂಥ ಭಯ ಅವ್ರ ಮನಸ್ಸಲ್ಲಿ ಇರುತ್ತೆ. ಆ್ಯಂಡ್ ಈ ಕಾರಣಕ್ಕಾಗಿ ದೇ ವೇರ್ ಏಲಿನೇಟೆಡ್ ಫ್ರಮ್ ದ ಕಾಂಗ್ರೆಸ್. ಮೆನಿ ಮುಸ್ಲಿಮ್ಸ್ ಡಿಡ್ ನಾಟ್ ರೆಸ್ಪಾಂಡ್. ಎಲಿನೇಟ್ ಆಗಿ ಫೀಲ್ ಮಾಡ್ತಾರೆ, ಕಾಂಗ್ರೆಸ್ಸಿಂದ ಅವರು ದೂರ ಸರಿತಾರೆ. ಆ್ಯಂಡ್ ಈ ಕಾರಣಕ್ಕಾಗಿ ಸಾಕಷ್ಟು ಜನ ಮುಸ್ಲಿಮ್ಸ್ ಏನು ಮಾಡಲ್ಲ, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸಾಕಷ್ಟು ಜನ ಮುಸ್ಲಿಮ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ದಲಿತರು ಆಲ್ಮೋಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಈ ರೀತಿ ಇರಬೇಕಾದ್ರೆ ಕಾಂಗ್ರೆಸ್ ಈ ಒಂದು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಸಕ್ಸಸ್ ಆಗಲಿಕ್ಕೆ ಯಾವ ರೀತಿ ಸಾಧ್ಯ ಇದೆ ಹೇಳಿ? ಆಗಲ್ಲ ತಾನೆ. ಸೊ ಇದು ಅದರ ಒಂದು ಲಿಮಿಟೇಷನ್ಸ್ ಮತ್ತು ಪ್ರಾಬ್ಲಮ್ಸ್. ಅರ್ಥ ಆಯ್ತಾ? ಸೊ ವೆಲ್ ಗೈಸ್, ಇಲ್ಲಿಗೇನಾಯಿತು, 3rd ಸಬ್ ಚಾಪ್ಟರ್ ಕಂಪ್ಲೀಟಾಗಿ ಮುಗ್ದೋಯ್ತು. ಇನ್ನು ನಾವೇನು ಮಾಡೋಣ, 4th ಸಬ್ ಚಾಪ್ಟರ್ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿಬಿಡತ್ತೆ. ಅದನ್ನು ನೋಡಿದರೆ ನಮ್ಮದು ಕಂಪ್ಲೀಟಾಗಿ 3rd ಚಾಪ್ಟರ್ ಮುಗ್ದ ಹಾಗೆ. ನೆಕ್ಸ್ಟ್ ನಾವೇನು ಮಾಡೋಣ, ಮುಂದೆ 4th ಚಾಪ್ಟರನ್ನು ನೋಡೋಣ. 2nd ಸೆಕ್ಷನಲ್ಲಿ ಲೈವ್ಲಿಹುಡ್, ಎಕನಾಮೀಸ್ ಮತ್ತು ಸೊಸೈಟೀಸ್ ಬಗ್ಗೆ ನಾವಲ್ಲಿ ನೋಡ್ತಾ ಹೋಗೋಣ. ಸೊ ಈ ಒಂದು 3rd ಚಾಪ್ಟರ್ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಚಾಪ್ಟರ. ಸಾಧ್ಯ ಆದರೆ 2 ಸತಿ ನೋಡಿ, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. 2 ಸತಿ ನಿಮ್ಗೆ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರು ನೀವೇನು ಮಾಡಬೇಕು, 1 ಸತಿ ವಿಡಿಯೋ ನೋಡಿದ ತಕ್ಷಣ ಇನ್ನೊಂದು ಸತಿ ಚಾಪ್ಟರ್ ಓದಲೇಬೇಕು. ನಾನು ಯಾವುದೇ ಪಾಯಿಂಟನ್ನು ಮಿಸ್ ಮಾಡಿಲ್ಲ, ಅದ್ರ ಬಗ್ಗೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೂ ಕೂಡ ನೀವು ಓದಲೇಬೇಕು. ಓಕೆ, ಸೊ ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ, ಮುಂದಿನದನ್ನು ನೋಡ್ತಾ ಹೋಗೋಣ. ಓಕೆ, ಇನ್ನೂ ಸ್ವಲ್ಪ ಏನು ಉಳಿದಿದೆಯಲ್ಲ ಅದನ್ನಷ್ಟು ನಾನು ನಿಮ್ಗೆ ಏನು ಮಾಡ್ತೀನಿ, ಕಂಪ್ಲೀಟ್ ಮಾಡಿಕೊಡ್ತೀನಿ. ದ ಸೆನ್ಸ್ ಆಫ್ ಕಲೆಕ್ಟಿವ್ ಬಿಲಾಂಗಿಂಗ್ ಅನ್ನುವಂಥದ್ದು ಅದನ್ನು ಕೂಡ ಹೇಳ್ತೀನಿ. ಅದೊಂದಾದರೆ ಈ ಚಾಪ್ಟರ್ ಕಂಪ್ಲೀಟ್. ಓಕೆನಾ? ಸೊ ವೆಲ್ ಗೈಸ್, ಕೊರೋನಾ ಇರೋದ್ರಿಂದ ಎಲ್ಲರೂ ಮನೆಯಲ್ಲೇ ಹೆದರ್ಕೊಳ್ಬೇಡಿ, ಓದ್ತಾ ಇರಿ, ಓದೋದನ್ನು ಬಿಡಬೇಡಿ. ಆ್ಯಂಡ್ ಹ್ಯಾವ್ ಅ ನೈಸ್ ಡೇ ಅಹೆಡ್. ಥ್ಯಾಂಕ್ ಯು ಸೋ ಮಚ್. ಅಗೇನ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ ಅಹೆಡ್. ಬಾಯ್.